Welcome back to Competitive World ಚಾನಲ್. ನಮಸ್ತೆ ಫ್ರೆಂಡ್ಸ್. ನಮ್ಮ ಪ್ರಿವಿಯಸ್ ಕ್ಲಾಸ್ ಒಳಗೆ ಒಂದು 3 ವಿಡಿಯೋಸ್ ಅಪ್ಲೋಡ್ ಮಾಡೀನಿ KCETಗೆ ಸಂಬಂಧಿಸಿದಂತೆ. ಎಲ್ಲವೂ ಇಂಪಾರ್ಟೆಂಟ್ ಪಾಯಿಂಟ್ಸೇ. ಇದು GK ಪೇಪರ್ಗೆ ಸಂಬಂಧಿಸಿದಂತೆ ನಾನು ಏನು ಓದ್ತಾ ಇದ್ದೀನಿ ಅದರೊಳಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಮಾಡ್ಕೊಂಬಂದೀನಿ. ಅವುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಆದಷ್ಟು ನನ್ನ ವಿಡಿಯೋದೊಳಗೆ ಯಾವುದಾದ್ರೂ ಪದಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. 3 ವಿಡಿಯೋ ಮಾಡೀನಿ, ಏನೂ ರೆಸ್ಪಾನ್ಸ್ ಇಲ್ಲ. ಪ್ಲೀಸ್ ಫ್ರೆಂಡ್ಸ್, ಇನ್ನಷ್ಟು ವಿಡಿಯೋ ಮಾಡೋಕೆ ನನಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ನಿಮಗೆ ರೀಚ್ ಆಗಕತ್ತೈತೆ ಅನ್ನೋದಾರ ನನಗೆ ಬೇಕಲ್ಲ, ಅದ್ರ ಸಲುವಾಗಿ ಹೇಳ್ತಾ ಇರೋದು. ತಪ್ಪಾಗಿದ್ದರೆ ಕಮೆಂಟ್ ಮಾಡಿರಿ. ಚೆನ್ನಾಗಿ ವಿಡಿಯೋ ನಿಮಗೆ ಅರ್ಥ ಆಗೋಂಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಏನಾದರೂ ನಿಮಗೆ ಹೌದಪ್ಪ ಚೆನ್ನಾಗಿದಾವೆ ಪಾಯಿಂಟ್ಸ್ ಅನ್ನೋದು ಏನಾದರೂ ಇತ್ತಂದ್ರೆ ಅಟ್ಲೀಸ್ಟ್ ಅದಕ್ಕೆ ರೆಸ್ಪಾನ್ಸ್ ಮಾಡಿರಿ ಫ್ರೆಂಡ್ಸ್. ಬರ್ರಿ ನೋಡೋಣ ಇಂಪಾರ್ಟೆಂಟ್ KCET ಪಾಯಿಂಟ್ಸ್. ಇದು GK ಪೇಪರ್ಗೆ ಸಂಬಂಧಿಸಿದಂತೆ. ಅದರೊಳಗೆ ಫಸ್ಟ್ ಪಾಯಿಂಟ್, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಈಸ್ ಯೂಸ್ಡ್ ಅಂಡರ್ ಮಾರ್ಕೆಟಿಂಗ್ ರಿಸರ್ಚ್. ಇದು ರಿಸರ್ಚ್ ಆಪ್ಟಿಟ್ಯೂಡ್ ಒಳಗೆ ಬರುವಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ರಿಸರ್ಚ್ ಆಪ್ಟಿಟ್ಯೂಡ್ ಚಾಪ್ಟರ್ ಐತಲ್ರಿ, ಅದರೊಳಗೆ ಬರುವಂಥದ್ದು. ಈ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅನ್ನೋ ಒಂದು ರಿಸರ್ಚ್ ಕ್ಲಸ್ಟರ್ ಸ್ಯಾಂಪ್ಲಿಂಗನ್ನು ಯಾವ ಒಂದು ಅಂಡರೊಳಗೆ ಯೂಸ್ ಮಾಡ್ಕೊತೀವಿ ಅಂದ್ರೆ ಮಾರ್ಕೆಟಿಂಗ್ ರಿಸರ್ಚ್ ಒಳಗೆ ಕ್ಲಸ್ಟರ್ ಸ್ಯಾಂಪ್ಲಿಂಗನ್ನು ಯೂಸ್ ಮಾಡ್ಕೊತೀವಿ ಅಂತ ಹೇಳ್ತಾರೆ ರೀ. ನೆಕ್ಸ್ಟು, ವೇರ್ ನಾಟ್ ಯೂಸಿಂಗ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ದೇರ್ ಯೂಸಿಂಗ್ ಕಾಂಪ್ಲೆಕ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ವೇರ್ ವಿ ಆರ್ ನಾಟ್ ಯೂಸಿಂಗ್ ದ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಎಲ್ಲಿ ನಾವು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗನ್ನು ಯೂಸ್ ಮಾಡೋದಿಲ್ಲ ಅಲ್ಲಿ ನಾವು ಏನು ಮಾಡ್ತೀವಿ, ಕಾಂಪ್ಲೆಕ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಸರ್ವೆ ಮಾಡ್ತಿರ್ತೀವಲ್ಲ, ಹೊಲ ಆಗಿರ್ಬೋದು ಅಥವಾ ಮನಿದಾಗಿರ್ಬೋದು ಅಥವಾ ರೋಡ್ದಾಗಿರ್ಬೋದು, ಏನಾದರೂ ಸರ್ವೆ ಒಂದು ಸಿಸ್ಟಮ್ ಇತ್ತಂದ್ರೆ ಅದರೊಳಗೆ ನಾವು ಸಿಂಪಲ್ ರ್ಯಾಂಡಮ್ ಬದಲಾಗಿ ಕಾಂಪ್ಲೆಕ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗನ್ನು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಲಾಟ್ರಿ ಮೆಥಡ್. ಇದು ಸಹ ರಿಸರ್ಚ್ ಆಪ್ಟಿಟ್ಯೂಡ್ ಚಾಪ್ಟರ್ ಒಳಗೆ ಬರ್ತೈತ್ರಿ. ಈ ಲಾಟ್ರಿ ಮೆಥಡ್ ಯೂಸಿಂಗ್ ಅಂಡರ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆರ್ ಪ್ರೊಬೆಬಿಲಿಟಿ ಸ್ಯಾಂಪ್ಲಿಂಗ್. ಲಾಟ್ರಿ ಮೆಥಡನ್ನು ಯಾವ ಒಂದು ಸ್ಯಾಂಪ್ಲಿಂಗ್ ಒಳಗೆ ಯೂಸ್ ಮಾಡ್ತೀವಿ ಅಂದ್ರೆ ಸಿಂಪಲ್ ಸ್ಯಾಂಪ್ಲಿಂಗ್ ಆರ್ ಪ್ರೊಬೆಬಿಲಿಟಿ ಸ್ಯಾಂಪ್ಲಿಂಗ್ ಒಳಗೆ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸುನಾಮಿ ಪದದ ಮೂಲ ಭಾಷೆ ಯಾವುದಾಗೈತಿ ಅಂತಂದ್ರೆ ಜಪಾನಿ ಆಗೈತಿ ನೋಡ್ರಿ ಫ್ರೆಂಡ್ಸ್. ನೆಕ್ಸ್ಟು, ಲ್ಯಾಂಡ್ಸ್ಲೈಡ್. ಅತಿ ಹೆಚ್ಚಾಗಿ ಲ್ಯಾಂಡ್ಸ್ಲೈಡ್ ಮೀನ್ಸ್ ಭೂಕುಸಿತ ಅಂತ ಕರಿತೀವಿ ಅಲ್ಲ, ಅತಿ ಹೆಚ್ಚು ಭೂಕುಸಿತವಾಗುವ ಒಂದು ಪ್ರದೇಶಗಳು ಎಲ್ಲಿ ಅಂದ್ರೆ ಅದು ಬೆಟ್ಟ ಗುಡ್ಡ ಪರ್ವತ ಪ್ರದೇಶಗಳಲ್ಲಿ. ಎತ್ತರವಾದಂಥ ಪ್ರದೇಶ ಎಲ್ಲಿರ್ತೈತಿ ಅಲ್ಲಿನ ಏನಾಗುತ್ತಾ, ಭೂಕುಸಿತ ಆಗುತ್ತಾ ಅಂತ ಹೇಳ್ತಾರೆ. ಭೂಕಂಪವನ್ನು ಅಳೆಯುವ ಮಾನ. ಈ ಭೂಕಂಪ ಅಳೆಯುವ ಮಾನ ಯಾವುದಂದ್ರೆ ರಿಕ್ಟರ್ ಮಾಪಕ ನೋಡ್ರಿ ಫ್ರೆಂಡ್ಸ್. ನೆಕ್ಸ್ಟು, ಪೋಸ್ಟ್ positivism approach explained by whom means that is Karl Popper. He discovered on 1959. again ಇನ್ನೊಂದ್ಸತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ಪಾಯಿಂಟ್ಸನ್ನು. ಇವು ಎಲ್ಲ ಪಾಯಿಂಟ್ಸು ಇಂಪಾರ್ಟೆಂಟ್ ಪಾಯಿಂಟ್ಸ್ ರೀ ಫ್ರೆಂಡ್ಸ್. ಇವನ್ನೆಲ್ಲ ನಾವು ಓದಬೇಕಂತ ಪಾಯಿಂಟ್ಸ್ ಮಾಡಿದ್ವು, ಅವು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇಂಪಾರ್ಟೆಂಟ್ ರೀ, ನೆಗ್ಲೆಕ್ಟ್ ಮಾಡಬೇಡ್ರಿ, ವಾಚ್ ಮಾಡಿರಿ. ಒನ್ ಟೈಮ್ ನಿಮಗೆ ನೋಟ್ ಮಾಡೋದು ಆಗೋದಿಲ್ಲ. ಈ ಒಂದು ಇದ್ರೊಳಗೆ ಎಕ್ಸಾಮ್ ನಿಯರ್ ಅದಾವು. ಅಟ್ಲೀಸ್ಟ್ ಒಂದು ಇದೇನು ಭಾಳ ನಿಮಿಷದ್ದು ಆಗೋದಿಲ್ಲ, 10 ನಿಮಿಷ ಲಾಸ್ಟ್ ಆಗ್ಬೋದು. ಅಟ್ಲೀಸ್ಟ್ ಕೇಳ್ರಿ ಫ್ರೆಂಡ್ಸ್. ಪೋಸ್ಟ್ ಪಾಸಿಟಿವಿಟಿಸಮ್ approach explained by Karl Popper on 1959. Positivism approach discovered by post positivism is Karl Popper
ಪೊಸಿಟಿವಿಸಮ್ ಅಪ್ರೋಚ್ ಡಿಸ್ಕವರ್ಡ್ ಬೈ ಆಗಸ್ಟ್ ಕಾಮ್ಟೆ. ಟ್ವಿಸ್ಟ್: ಪೋಸ್ಟ್ ಅಂದ್ರೆ ಕಾರ್ಲ್ ಪಾಪ್ಪರ್, positivism approach means Auguste Comte. He is also called what? Father of sociology ಅಂತಂದು ಇವರನ್ನು ನಾವೇನು ಮಾಡ್ತೀವಿ ಕರಿತೀವಿ. ನೆಕ್ಸ್ಟು ಮೊಬೈಲ್ ಅನಿದರ್ ನೇಮ್. ನಾವೆಲ್ಲರೂ ಯೂಸ್ ಮಾಡ್ತಿರ್ತೀವಿ ಮೊಬೈಲ್ನ, ಬಟ್ ಅದ್ರದ್ದು ಅನಿದರ್ ನೇಮ್ ಗೊತ್ತಿರಲ್ಲ ನಮಗೆ. ಮೊಬೈಲ್ದ ಇನ್ನೊಂದು ಹೆಸರು ಏನಂದ್ರೆ ಇಂಟ್ರ್ಯಾಕ್ಟಿವ್ ಮೀಡಿಯಾ. ಇದನ್ನು ಎಷ್ಟನೇ ಒಂದು ಮೀಡಿಯಾ ಅಂತ ಕರಿತೀವಿ ಅಂದರೆ 7ನೇ ಮೀಡಿಯಾ ಅಂತ ಕರಿತೀವಿ, 7th ಮೀಡಿಯಾ. ನೆಕ್ಸ್ಟು DTH TV. ಇದು 2004 ಒಳಗೆ ಹಳೇದ್ರಿ ಇದು DTH. ಇವಾಗೆಲ್ಲ ಸೆಟಪ್ ಬಾಕ್ಸ್ ಪುಟ್ಟಿ ಹಾಕ್ತೀವಿ, ಅದ್ರ ಮೂಲಕ ಏನು ಮಾಡ್ತೀವಿ, TV ವಾಚ್ ಮಾಡ್ತೀವಿ. ಆವಾಗ ದೊಡ್ಡದೊಂದು ಛತ್ರಿಗತೆ ಬರ್ತಿತ್ತು ರೀ, ಅದ್ರ ಮೂಲಕ TVಯನ್ನು ನೋಡ್ತೀವಿ. ಎಂಟೈನ್ ಅಂತ ಕರಿತೀವಿ. ಎಂಟೈನು ಡಿಫ್ರೆಂಟ್. DTH ಇದು ಡೈರೆಕ್ಟ್ ಟು ಹೋಮ್ ಅಂತ ಕರಿತೀವಿ ರೀ. DTH TV ಡೈರೆಕ್ಟ್ ಟು ಹೋಮ್. ಇಟ್ಸ್ ಎಸ್ಟ್ಯಾಬ್ಲಿಷ್ಡ್ ಆನ್ ವೆನ್ ಮೀನ್ಸ್ 2004 ಒಳಗೆ ಏನಾತ್ರಿ ಇದು ಎಸ್ಟ್ಯಾಬ್ಲಿಷ್ಡ್ ಆಗೈತಿ. ನೆಕ್ಸ್ಟು 1453 ಜಾನ್ ಗುಟೆನ್ಬರ್ಗ್. ನೋಡಿರಿ, 1453 ಜಾನ್ ಗುಟೆನ್ಬರ್ಗ್ ಡಿಸ್ಕವರ್ಡ್ ಪ್ರಿಂಟಿಂಗ್ ಪ್ರೆಸ್. ದ ಫಸ್ಟ್ ಪ್ರಿಂಟಿಂಗ್ ಪ್ರೆಸ್ ಸ್ಟಾರ್ಟೆಡ್ ಇನ್ ವಿಚ್ ಸ್ಟೇಟ್ ಮೀನ್ಸ್ ಗೋವಾ. ನೋಡಿರಿ ಫ್ರೆಂಡ್ಸ್, ಪ್ರಿಂಟಿಂಗ್ ಪ್ರೆಸ್ ವಾಸ್ ಸ್ಟಾರ್ಟೆಡ್ ಆನ್ 1453. ಇಟ್ಸ್ ಸ್ಟಾರ್ಟೆಡ್ ಬೈ ಜಾನ್ ಗುಟೆನ್ಬರ್ಗ್. The first state, which is the first state was started means that is ಗೋವಾ. ನೆಕ್ಸ್ಟ್ ಬಂದ್ಬಿಟ್ಟು ಮಾಧ್ಯಮದ ಆಕ್ಸಿಜನ್ ಅಂತಂದು ಯಾವುದನ್ನು ಕರಿತೀವಿ? ಮಾಧ್ಯಮದ ಆಕ್ಸಿಜನ್ ಅಂತಂದು ನಾವು ಅಡ್ವರ್ಟೈಸ್ಮೆಂಟನ್ನು ಕರಿತೀವಿ ರೀ ಫ್ರೆಂಡ್ಸ್. ಅಡ್ವರ್ಟೈಸ್ಮೆಂಟ್. ಈ ಟಿವಿ ಒಳಗೆ ಪ್ರತಿಯೊಂದು ನಾವೇನಾದರೂ ಏನಾಗಬೇಕು, ಜನರಿಗೆ ತಲುಪಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ ಏನಾಗುತ್ತೆ, ಅತಿ ಮುಖ್ಯ ಆಗುತ್ತೆ. ಪ್ರತಿಯೊಂದು ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ನಾವು ಟಿವಿ ಒಳಗೆಲ್ಲ ನೋಡ್ತೀವಲ್ಲ, ಶಾಂಪೂ, ಸೋಪು, ಆಮೇಲೆ ಬಟ್ಟೆ ಆಗಿರ್ಬೋದು, ಪ್ರತಿಯೊಂದು ರೀ. ಇಂಥದ್ದೇ ಅಂತಂದು ಹೇಳೋಕ್ಕಾಗಲ್ಲ. ಪ್ರತಿಯೊಂದನ್ನು ನಾವು ಅಡ್ವರ್ಟೈಸ್ಮೆಂಟ್ ಮಾಡಿದಾಗ ಮಾತ್ರ ಏನಾಗುತ್ತೆ, ಜನರಿಗೆ ರೀಚ್ ಆಗುತ್ತೆ. ಆದ್ದರಿಂದ ಅಡ್ವರ್ಟೈಸ್ಮೆಂಟನ್ನು ಏನಂತ ಕರೀತಾರಂದ್ರೆ ಮಾಧ್ಯಮದ ಆಕ್ಸಿಜನ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿರಿ, ಭಾರತದ ಮೊಟ್ಟ ಮೊದಲ ಚಲನಚಿತ್ರ ಮೂಕನಾಟ್ಯ ಅಂತಂದು 1913 ಏನಾಗತ್ತೆ ರೀ ಜಾರಿಗೆ ಬರ್ತೈತಿ. ಇದು ಚಲನಚಿತ್ರ. ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ ಕಾನ್ಸೆಪ್ಟ್. ಈ ಮಾಸ್ ಮೀಡಿಯಾ ಮತ್ತು ಸೊಸೈಟಿ ಕಾನ್ಸೆಪ್ಟನ್ನು ಹೇಳಿದವರು ಯಾರಂದ್ರೆ ಡೆನಿಸ್ ಮ್ಯಾಕ್ವೆಲ್. 1983. ಪ್ಲೀಸ್ ಬರ್ಕೋರಿ, ಇವೆಲ್ಲ ಇಂಪಾರ್ಟೆಂಟ. ಈ ಕ್ಯಾರಪ್ಪ ಹೊಸ್ದಾಗಿ ಏನೋ ಮಾಡ್ಯಾಳ ಅಂತ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ಬೇಡ್ರಿ. ಅಟ್ಲೀಸ್ಟ್ ಫಾಸ್ಟ್ ಇಟ್ಕೊಂಡು ಏನು ಮಾಡಿರಿ, ಈ ವಿಡಿಯೋ ನೋಡಿರಿ, ಇಂಪಾರ್ಟೆಂಟ್ ಅದು ಪಾಯಿಂಟ್ಸ್. ಅದ್ರ ಸಲುವಾಗಿ ಹೇಳೋದು. ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ ಕಾನ್ಸೆಪ್ಟ್ ಬಗ್ಗೆ ಹೇಳಿದವ್ರು ಯಾರಂದ್ರೆ ಡೆನಿಸ್ ಮ್ಯಾಕ್ವೆಲ್. 1983 ಒಳಗೆ ಹೇಳ್ತಾರೆ ರೀ. ಮಾಸ್ ಮೀಡಿಯಾದ ಫಂಕ್ಷನ್ಸ್ಗಳ ಬಗ್ಗೆ, ಕಾರ್ಯಗಳ ಬಗ್ಗೆ ಹೇಳಿದವ್ರು ಅಂದ್ರೆ ಹೆರಾಲ್ಡ್ ಲಾಸ್ವೆಲ್. ಡೆನಿಸ್ ಮ್ಯಾಕ್ವೆಲ್ಲು ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ರೆ, ಮಾಸ್ ಮೀಡಿಯಾ ಫಂಕ್ಷನ್ಸ್ ಬಗ್ಗೆ ಹೇಳಿದವ್ರು ಯಾರಂದ್ರೆ ಹೆರಾಲ್ಡ್ ಲಾಸ್ವೆಲ್. ಇನ್ನು ನೆಕ್ಸ್ಟ್ ಔಟ್ಡೋರ್ ಮೀಡಿಯಾ ಮೀನ್ಸ್ ನೋಡ್ರಿ, ಔಟ್ಡೋರ್ ಮೀಡಿಯಾ ಇಟ್ಸ್ ಲೈಕ್ ಏನು, ಇದು ಒಂದು ಟೈಪ್ ಅಡ್ವರ್ಟೈಸ್ಮೆಂಟ ರೀ. ನಾವೇನಾದರೂ ಪ್ರಚಾರ ಮಾಡ್ಬೇಕಂದ್ರೆ ಖಾಲಿ ಸುಮ್ಮನೆ ಮಾಡೋದಲ್ರಿ, ಪಾಂಪ್ಲೆಟ್ಸ್ಗಳನ್ನು ಮಾಡ್ತೀವಿ, ಅನೌನ್ಸ್ಮೆಂಟ್ಸ್ಗಳನ್ನು ಮಾಡ್ತೀವಿ. ಈ ಪಾಂಪ್ಲೆಟ್ಸ್ಗಳನ್ನು ಮಾಡೋದ್ರ ಮೂಲಕ, ಪಾಂಪ್ಲೆಟ್ಸ್ ಗೊತ್ತಿರ್ಬೋದು, ಬ್ಯಾನರ್ಸ್, ಪಾಂಪ್ಲೆಟ್ಸ್ ಸಣ್ಣ ಸಣ್ಣ ಜೆರಾಕ್ಸ್ ಮಾಡಿಕೊಂಡು ಒಂದು ಕ್ರೀಡಾಂಗಣದ ಒಂದು ಎಂಟ್ರೆನ್ಸ್ ಇರ್ಬೋದು,
ಪ್ರತಿಯೊಂದು ಮನೆಗಳ ಗೋಡೆಗಳ ಮೇಲೆ ಇರ್ಬೋದು, ಅಂಗಡಿಗಳ ಗೋಡೆಗಳ ಮೇಲೆ ಇರ್ಬೋದು, ಸಾರ್ವಜನಿಕರ ಸ್ಥಳಗಳಾದಂಥ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ಸ್ ಇರ್ಬೋದು, ಅಥವಾ ಕೆಲವೊಂದಿಷ್ಟು ಜನರು ಸೇರುವಂಥ ಒಂದು ಸ್ಥಳ, ಆ ಸ್ಥಳಗಳನ್ನು ಫೈಂಡ್ ಔಟ್ ಮಾಡಿಕೊಂಡು ಅಲ್ಲೇನು ಮಾಡಿ ಬರ್ತೀವಿ, ಜೆರಾಕ್ಸನ್ನು ಪಾಂಪ್ಲೆಟ್ಸ್ಗಳನ್ನು ಏನು ಮಾಡ್ತೀವಿ, ಹಚ್ಚಿ ಬರ್ತೀವಿ. ಅದನ್ನು ಏನಂತ ಕರೀತಾರೆ, ಔಟ್ಡೋರ್ ಮೀಡಿಯಾ ಅಂತ ಕರೀತಾರೆ. ಇಷ್ಟು ಇವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಫ್ರೆಂಡ್ಸ್. ಪ್ಲೀಸ್ ರೆಸ್ಪಾನ್ಸ್ ಮಾಡಿರಿ ನನ್ನ ಚಾನಲ್ಗೆ. ಅಟ್ಲೀಸ್ಟ್ ಇವು ನಾ ಮಾಡೋವಂಥ ಒಂದು ವಿಡಿಯೋಸ್ ನಿಮಗೆ ತಲುಪ್ತಾ ಇದೆ ಅನ್ನೋದಾದರೂ ನನಗೆ ಗೊತ್ತಾಗುತ್ತಾ, ಅದರ ಸಲುವಾಗಿ ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ಆದಷ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪದೇ ಪದೇ ಅದನ್ನ ಹೇಳಾಕತ್ತಿಲ್ಲ, ಇದು ಹೆಲ್ಪ್ ಆಗುತ್ತೆ. ಇವು ಇಂಪಾರ್ಟೆಂಟ್ ಪಾಯಿಂಟ್ಸ್. ನಿಮ್ಮ ಜೊತೆಗೆ ಇನ್ನೊಂದಿಷ್ಟು ಜನಕ್ಕೆ ಗೊತ್ತಾಗಲಿ ಅನ್ನೋ ಒಂದು ಆಸೆ ಅಷ್ಟೇ. ಅದನ್ನು ಬಿಟ್ಟರೆ ಇದರಿಂದ ನನಗೂ ಏನು ಲಾಭ ಇಲ್ಲ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.